Today's topic is semen analysis. Now, what are the indications for semen analysis? One is to investigate infertility, to know the efficacy of vasectomy, and in case of medico legal cases, and to detect or to investigate the donor for artificial insemination and for in vitro fertilization. Okay, so these are the indications of semen analysis: infertility, efficacy of vasectomy in medico legal cases, for selection of donors for artificial insemination, and for selection of in vitro fertilization. How to collect? 3 days of abstinence is needed. It should be collected in a clean, dry, sterile and leak proof container. Okay, just like any other fluids, how we collect it. Examination. Coming to the physical examination. So, appearance. Normally it is viscous, opaque and grey white in color. Okay, now coming to viscosity. So it gets liquefied, okay, it'll be liquefied within 30 minutes. This is normal liquefaction time. This is due to proteolytic enzyme. ಸೊ ಪ್ರೋಟಿಯೋಲಿಟಿಕ್ ಎನ್ಸೈಮ್ ಎಲ್ಲ ಏನು ಮಾಡುತ್ತೆ, ಇದನ್ನು ಲಿಕ್ವಿಫೈ ಮಾಡುತ್ತೆ. ಇದು ಲಿಕ್ವಿಫೈ ಆಗೋಕ್ಕೆ 30 ಮಿನಿಟ್ಸ್ ತೊಗೊಳುತ್ತೆ. ಓಕೆ, ಸಪೋಸ್ ಲಿಕ್ವಿಫೈ ಆಗೋಕ್ಕೆ ಮೋರ್ ದೆನ್ 60 ಮಿನಿಟ್ ಇಟ್ ಈಸ್ ಟೇಕಿಂಗ್, ದೆನ್ ಇಟ್ ಈಸ್ ಅಬ್ನಾರ್ಮಲ್, ಇಟ್ ಈಸ್ ನಾಟ್ ನಾರ್ಮಲ್. ಓಕೆ, ಸೊ ಇವಾಗ ಲಿಕ್ವಿಫೈ ಹೆಂಗೆ ಡಿಟೆಕ್ಟ್ ಮಾಡೋದು? ಸೊ ಯು ಹ್ಯಾವ್ ಟು ಟೇಕ್ ಅ ಪಿಪೆಟ್. ಓಕೆ, ಪಿಪೆಟಲ್ಲಿ ಸಿಮೆನನ್ನು ಆಸ್ಪಿರೇಟ್ ಮಾಡಿ, ದೆನ್ you have to release it, allow it to flow back into the container. So normally ಹೆಂಗೆ ಫ್ಲೋ ಆಗುತ್ತೆ? ಡ್ರಾಪ್ ಬೈ ಡ್ರಾಪ್. ಇಫ್ ಥ್ರೆಡ್ ಲೈಕ್ ಮೋರ್ ದೆನ್ 2 ಸೆಂಟಿಮೀಟರ್ ಲಾಂಗ್ ಸ್ಟ್ರಕ್ಚರ್ ಬಂದರೆ ವಿಸ್ಕಾಸಿಟಿ ಈಸ್ ಇನ್ಕ್ರೀಸ್ಡ್. ಓಕೆ, ಸೊ ನಾರ್ಮಲಿ ಡ್ರಾಪ್ ಬೈ ಡ್ರಾಪ್ ಹೋಗಬೇಕು. ಸೊ ಇಟ್ ಇಸ್ ಥ್ರೆಡ್ ಲೈಕ್ ಮೋರ್ ದೆನ್ 2 ಸೆಂಟಿಮೀಟರ್ ಬಂದರೆ ವಿಸ್ಕಾಸಿಟಿ ಇನ್ಕ್ರೀಸ್ ಆಗಿದೆ ಅಂತ. ಓಕೆ, ರಿಮೆಂಬರ್, ನಾರ್ಮಲ್ ಲಿಕ್ವಿಫ್ಯಾಕ್ಷನ್ ಇಸ್ within 30 minutes. This is due to proteolytic enzyme. More than 60 minutes for liquefaction time is abnormal. Volume is to more than 2 ml. pH is 6.4 to 8. So this is about the physical examination. You have to see for appearance, you have to see for liquefaction time, you have to check the volume and pH. Now coming to microscopy. First one among microscopy, you have to see sperm motility. In sperm motility, okay, so how to detect sperm motility? Take 1 drop of semen, okay, put it in a slide. ಒಂದು ಸ್ಲೈಡಲ್ಲಿ 1 ಡ್ರಾಪ್ ಸೀಮನ್ ಹಾಕಿ ಅದ್ರ ಮೇಲೆ ಕವರ್ ಸ್ಲಿಪ್ ಹಾಕಬೇಕು ಆ್ಯಂಡ್ ಸಿ ಅಂಡರ್ ಮೈಕ್ರೋಸ್ಕೋಪ್. ಸೊ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕೆಲವು ಸ್ಪರ್ಮು ರ್ಯಾಪಿಡ್ಲಿ ಪ್ರೋಗ್ರೆಸಿವ್, ಅಂದರೆ ಬೇಗ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಕೆಲವುದು ಸ್ಲೋಲಿ ಪ್ರೋಗ್ರೆಸಿವ್. ಓಕೆ, ಕೆಲವುದು ನಾನ್ ಪ್ರೋಗ್ರೆಸಿವ್, ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಇನ್ನೊಂದು ಅಂದರೆ ಅಲ್ಲೇ ಮೂವ್ ಆಗ್ತಾ ಇರುತ್ತೆ, ಓಕೆ, ನಿಂತಲ್ಲೇ. ಇನ್ನೊಂದು ಇಮ್ಮೊಟೈಲ್, ಮೂವ್ ಆಗಲ್ಲ, ಪ್ಲೇಸು ಚೇಂಜ್ ಆಗಲ್ಲ. ಸೊ ಸ್ಪರ್ಮ್ ಮೊಟಿಲಿಟಿ ನೋಡಿದಾಗ ಏನೆಲ್ಲ ಕಾಣಿಸುತ್ತೆ? ರ್ಯಾಪಿಡಾಗಿ ಪ್ರೋಗ್ರೆಸ್ ಆಗಿರೋದು, ಸ್ಲೋ ಆಗಿ ಪ್ರೋಗ್ರೆಸ್ ಆಗೋದು, ಅಥವಾ ನಾನ್ ಪ್ರೋಗ್ರೆಸ್ ಆ್ಯಂಡ್ ಇಮ್ಮೊಟೈಲ್. ಸೊ ನಾರ್ಮಲ್ ಏನು, ಮೋರ್ ದೆನ್ 25% ಶುಡ್ ಬಿ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ and more than 50% should be rapid and slow progressive. Okay, ಇದು ನಾರ್ಮಲ್. ಸೊ ಫಸ್ಟ್ ಮೈಕ್ರೋಸ್ಕೋಪಿಯಲ್ಲಿ ಮೊಟಿಲಿಟಿ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ವಯಬಿಲಿಟಿ ಅಂದರೆ ಏನು? ಈಸ್ ಇಟ್ ಅಲೈವ್ ಆರ್ ಡೆಡ್ ಅಂತ. ಸೊ ಅದು ಹೆಂಗೆ ಚೆಕ್ ಮಾಡೋದು? 1 ಡ್ರಾಪ್ ಆಫ್ ಸಿಮೆನನ್ನು ತಗೊಳ್ಳೋದು, ಅದಕ್ಕೆ 1 ಡ್ರಾಪ್ ಆಫ್ ಇಯೋಸಿನ್ ನೈಗ್ರೋಸಿನ್ ಸ್ಟೈನ್ ಹಾಕೋದು, ದೆನ್ ಅರೌಂಡ್ ಹಾಫ್ ಅ ಮಿನಿಟ್ ಆರ್ 30 ಸೆಕೆಂಡ್ ಇನ್ಕ್ಯುಬೇಟ್ ಮಾಡಬೇಕು. ಆಮೇಲೆ ಇನ್ಕ್ಯುಬೇಟ್ ಬಂದಿರೋ ಇದು ಟ್ಯೂಬಲ್ಲಿರೋದನ್ನು ಯು ಹ್ಯಾವ್ ಟು ಪ್ರಿಪೇರ್ ದ ಸ್ಮಿಯರ್. ಓಕೆ, ಆ ಸ್ಮಿಯರನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಯಾವುದೆಲ್ಲ ಪಿಂಕ್ ಕಲರ್ ಇರುತ್ತೆ, ದೇ ಆರ್ ಡೆಡ್. ಓಕೆ, ಯಾವುದೆಲ್ಲ ವೈಟ್ ಕಲರ್ ಇರುತ್ತೆ, ದೇ ಆರ್ ಲೈವ್ ಸ್ಪರ್ಮ್ ಅಂತ. ಓಕೆ, ದಿಸ್ ಇಸ್ ಹೌ ಯು ಚೆಕ್ ದ ವಯಬಿಲಿಟಿ ಹೆಂಗೆ ನೋಡೋದು? ಇಯೋಸಿನ್ ನೈಗ್ರೋಸಿನ್ ಸ್ಟೈನ್. ಓಕೆ, ಪಿಂಕ್ ಇದ್ದರೆ ಡೆಡ್, ವೈಟ್ ಇದ್ದರೆ ಅಲೈವ್. So after motility, after viability, you are going to see the sperm count. Count ಮಾಡೋದು ಹೆಂಗೆ? So you have to use a dilution fluid. Dilution is to 1:20.
ಡೈಲ್ಯೂಷನ್ ಫ್ಲೂಯಿಡ್ ಯಾವುದು ಇದರಲ್ಲಿ? ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮಲಿನ್ ಡೈಲ್ಯೂಟಿಂಗ್ ಫ್ಲೂಯಿಡ್. ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮಲಿನ್ ಡೈಲ್ಯೂಟಿಂಗ್ ಫ್ಲೂಯಿಡ್. ಸೊ ನ್ಯೂಬರ್ಸ್ ಚೇಂಬರ್ ಬಗ್ಗೆ ಹೆಮಟಾಲಜಿಯಲ್ಲಿ ವಿಲ್ ಲರ್ನ್. ಓಕೆ, ಸೊ ಇವಾಗ ಹಿಂಗೆ ಡೈಲ್ಯೂಟ್ ಮಾಡಿ 1:2 ಡೈಲ್ಯೂಟ್ ಮಾಡಿ ವಿ ಹ್ಯಾವ್ ಟು ಪುಟ್ ಇನ್ ಅ ನ್ಯೂಬರ್ಸ್ ಚೇಂಬರ್. ಓಕೆ, ನ್ಯೂಬರ್ಸ್ ಚೇಂಬರಲ್ಲಿ ಹಾಕಿ 40x ಆಬ್ಜೆಕ್ಟಿವಲ್ಲಿ ಮೈಕ್ರೋಸ್ಕೋಪಲ್ಲಿ ಯು ಹ್ಯಾವ್ ಟು ಕೌಂಟ್ ಇನ್ ಕಾರ್ನರ್ 4 ಸ್ಕ್ವೇರ್ಸ್. ಇದೆಲ್ಲ ಏನು ಸ್ಕ್ವೇರ್ಸ್ ಎಲ್ಲ ಹೆಮಟಾಲಜಿಯಲ್ಲಿ ವಿಲ್ ಲರ್ನ್ ಇನ್ ಡೀಟೇಲ್. ಓಕೆ, ಆ್ಯಸ್ ಆಫ್ ನೌ ರಿಮೆಂಬರ್ ಸ್ಪರ್ಮ್ ಕೌಂಟ್ ಮಾಡೋದು ಹೆಂಗೆ? ವಿ ಹ್ಯಾವ್ ಟು ಯೂಸ್ ಅ ಡೈಲ್ಯೂಟಿಂಗ್ ಫ್ಲೂಯಿಡ್ ಕಾಲ್ಡ್ ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮಲಿನ್ ಡೈಲ್ಯೂಟಿಂಗ್ ಫ್ಲೂಯಿಡ್ ಇನ್ ದ ರೇಷಿಯೋ ಆಫ್ 1:20 ಡೈಲ್ಯೂಷನ್ ಫ್ಯಾಕ್ಟರ್. ಸೊ ಅದನ್ನು ನ್ಯೂಬರ್ಸ್ ಚೇಂಬರಿಗೆ ಹಾಕಿ 40x ಆಬ್ಜೆಕ್ಟಿವಲ್ಲಿ ಕಾರ್ನರ್ 4 ಸ್ಕ್ವೇರಲ್ಲಿ ಸ್ಪರ್ಮನ್ನು ಕೌಂಟ್ ಮಾಡಬೇಕು. ಓಕೆ, ಸೊ ಇವಾಗ ಸ್ಪರ್ಮ್ ಕೌಂಟ್ ಮಾಡಿದ್ದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಎಷ್ಟು ಸ್ಪರ್ಮ್ ಬಂದಿರುತ್ತೆ ದ್ಯಾಟ್ ಮಲ್ಟಿಪ್ಲೈಡ್ ಬೈ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಯುವರ್ ಡೈಲ್ಯೂಷನ್ ಫ್ಯಾಕ್ಟರ್ 1:20. ಓಕೆ, ಆಮೇಲೆ ನಂಬರ್ ಆಫ್ ಸ್ಕ್ವೇರ್ಸ್ ಎಷ್ಟು? 4 ಕಾರ್ನರ್ 4 ಸ್ಕ್ವೇರಲ್ಲಿ ಕೌಂಟ್ ಮಾಡ್ತೀವಿ. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ವಾಲ್ಯೂಮ್ ಆಫ್ 1 ಸ್ಕ್ವೇರ್ ಇನ್ ನ್ಯೂಬರ್ಸ್ ಚೇಂಬರ್ ಈಸ್ 1/10 ಆರ್ 0.1. ಓಕೆ, so counted sperm into 20 which is correction factor for dilution, number of square is to 4 square ಅಲ್ಲಿ volume is to 0.1 into 1000. ಸೊ ಸ್ಪರ್ಮ್ ಎಷ್ಟು ನಮ್ಗೆ ಸಿಗುತ್ತೆ ಅದು ಮಲ್ಟಿಪ್ಲೈಡ್ ಬೈ 50,000 ಮಾಡಿದಾಗ ಟೋಟಲ್ ಸ್ಪರ್ಮ್ ಕೌಂಟ್ ಸಿಗುತ್ತೆ. ಓಕೆ, ಸೊ ಇವಾಗ ಫಸ್ಟು ಸ್ಪರ್ಮ್ ತೊಗೊಂಡು ಸಿಮೆನ್ 1 ಡ್ರಾಪ್ ತೊಗೊಂಡು ಅದನ್ನು ನ್ಯೂಬರ್ಸ್ ಚೇಂಬರಲ್ಲಿ ಹಾಕಿ 40x ಮೈಕ್ರೋಸ್ಕೋಪಲ್ಲಿ ಕಾರ್ನರಲ್ಲಿ 4 ಸ್ಕ್ವೇರ್ಸಲ್ಲಿ ಎಷ್ಟು ಸ್ಪರ್ಮ್ ಬರುತ್ತೆ ಅದನ್ನು ಕೌಂಟ್ ಮಾಡಿ ಅದಕ್ಕೆ 50,000ಇಂದ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ ಟೋಟಲ್ ಸ್ಪರ್ಮ್ ಕೌಂಟ್ million/ml. ಓಕೆ, ಸೊ ಮೊಟಿಲಿಟಿ ಆಯಿತು, ವಯಬಿಲಿಟಿ ಆಯಿತು, ಕೌಂಟ್ ಆಯಿತು. ನೆಕ್ಸ್ಟ್ ಮೈಕ್ರೋಸ್ಕೋಪಲ್ಲಿ ವಾಟ್ ವಿಲ್ ಸಿ? ಮಾರ್ಫಾಲಜಿ ಅಂದರೆ ಅಪಿಯರೆನ್ಸ್ ಹೆಂಗಿದೆ, ಸ್ಟ್ರಕ್ಚರ್ಸ್ ಎಲ್ಲ ಹೆಂಗಿದೆ. ಸೊ ಸ್ಪರ್ಮ್ ನಾರ್ಮಲಿ ಏನಿರುತ್ತೆ? ಹೆಡ್ ಇರುತ್ತೆ, ಓಕೆ, ನೆಕ್ ಇರುತ್ತೆ ಆ್ಯಂಡ್ ಟೈಲ್ ಇರುತ್ತೆ. ಓಕೆ, ಇದಿಷ್ಟು ಟೈಲಲ್ಲಿ 3 ಪಾರ್ಟ್ಸ್ ಇರುತ್ತೆ: ಮಿಡಲ್ ಪೀಸ್, ಓಕೆ, ಮೇನ್ ಪೀಸ್ ಆಫ್ ಪ್ರಿನ್ಸಿಪಲ್ ಪೀಸ್ ಆ್ಯಂಡ್ ಎಂಡ್ ಪೀಸ್. ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಸ್ಪರ್ಮ್? Head, neck and tail. In tail it has got middle piece, main piece and end piece. Okay, so ಮಾರ್ಫಾಲಜಿಯಲ್ಲಿ ಏನು ನೋಡಬೇಕು? ಕೆಲವು ಟೈಮ್ ಎಬ್ನಾರ್ಮಲ್ ಮಾರ್ಫಾಲಜಿ ಇರುತ್ತೆ. ಸೊ ಡಿಫೆಕ್ಟ್ ಇನ್ ಹೆಡ್ಡಲ್ಲಿ ಏನು ಡಿಫೆಕ್ಟ್ ಇರ್ಬೋದು? ಹೆಡ್ ಲಾರ್ಜ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಟೆಪರ್ಡ್ ಆಗಿರ್ಬೋದು. ನೆಕ್ಕಲ್ಲಿ ಏನು ಡಿಫೆಕ್ಟ್ ಕಾಣಿಸ್ಬೋದು? ಬೆಂಟ್ ಆಗಿರ್ಬೋದು ನೆಕ್. ಮಿಡಲ್ ಪೀಸಲ್ಲಿ ಏನು ಡಿಫೆಕ್ಟ್ ಕಾಣಿಸ್ಬೋದು? ಮಿಡಲ್ ಪೀಸ್ ಥಿಕ್ ಆಗಿರ್ಬೋದು ಅಥವಾ ಥಿನ್ ಆಗಿರ್ಬೋದು. ಡಿಫೆಕ್ಟ್ ಇನ್ ಟೈಲ್ ಏನಿರುತ್ತೆ? ಶಾರ್ಟ್ ಟೈಲ್ ಇರ್ಬೋದು, ಮಲ್ಟಿಪಲ್ ಟೈಲ್ಸ್ ಇರ್ಬೋದು ಅಥವಾ ಟೈಲೆಲ್ಲ ಕಾಯಿಲ್ಡ್ ಇರ್ಬೋದು. ಓಕೆ, ನೆಕ್ಸ್ಟ್ ರೌಂಡ್ ಸೆಲ್ಸ್ ಅಂತ ವಿ ಹ್ಯಾವ್ ಟು ಸಿ. ವಾಟ್ ಆರ್ ದೀಸ್ ರೌಂಡ್ ಸೆಲ್ ಅಂದರೆ WBC ಅಥವಾ ಇಮ್ಮೆಚ್ಯೂರ್ ಸ್ಪರ್ಮ್ ಸೆಲ್ಲು. ಅದು ರೌಂಡಾಗಿ ಕಾಣಿಸುತ್ತೆ, ಸೊ ಇಟ್ ಇಸ್ ಕಾಲ್ಡ್ ರೌಂಡ್ ಸೆಲ್. ಸಪೋಸ್ WBC ಮೋರ್ ದೆನ್ 1 ಮಿಲಿಯನ್ ಇದ್ದರೆ ಏನೋ ಇನ್ಫೆಕ್ಷನ್ ಇದೆ ಅಂತ ಇಟ್ ಇಂಡಿಕೇಟ್ಸ್. ಓಕೆ, so under microscopy what are we going to see? We are going to see the motility, we are going to see the viability, we are going to count the sperm, and we are going to see the morphology of the sperm, and also you have to mention about round cells. Next ಕೆಲವುದು ಹೈಯರ್ ಸ್ಪೆಷಲ್ ಟೆಸ್ಟ್ ಎಲ್ಲ ಮಾಡ್ತಾರೆ, ದಟ್ ಈಸ್ ಇಮ್ಯುನಾಲಜಿಕಲ್ ಅನಾಲಿಸಿಸ್. ಅದರಲ್ಲಿ ಸ್ಪರ್ಮಿಗೆ ಅಗೇನ್ಸ್ಟ್ ಆಗಿ ಯಾವ್ದಾದ್ರು ಆ್ಯಂಟಿಬಾಡಿ ಇದೆಯಾ? ಸೊ ಆ್ಯಂಟಿ-ಸ್ಪರ್ಮ್ ಆ್ಯಂಟಿಬಾಡಿ ಇದೆಯಾ? ಬಿಕಾಸ್ ಆಫ್ ದಿಸ್ ಆ್ಯಂಟಿಬಾಡಿ ಇಟ್ ವಿಲ್ ಡಿಸ್ಟ್ರಾಯ್ ದ ಸ್ಪರ್ಮ್. ಆದ್ದರಿಂದ ಸ್ಪರ್ಮ್ ಕೌಂಟ್ ಲೋ ಇರುತ್ತೆ. ಸೊ ಆ ಆ್ಯಂಟಿಬಾಡಿ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡೋಕ್ಕೆ ದೆರ್ ಆರ್ 2 ಟೆಸ್ಟ್. ಓಕೆ, ಒನ್ ಈಸ್ MAR ಟೆಸ್ಟ್ ಆ್ಯಂಡ್ ಅನದರ್ ಈಸ್ ಇಮ್ಯುನೋಬೀಟ್ ಟೆಸ್ಟ್. ವಾಟ್ ಈಸ್ ದಿಸ್ MAR ಟೆಸ್ಟ್? ಇಟ್ ಈಸ್ ಮಿಕ್ಸ್ಡ್ ಆ್ಯಂಟಿಗ್ಲೋಬ್ಯುಲಿನ್ ಟೆಸ್ಟ್. ಓಕೆ, ಮಿಕ್ಸ್ಡ್ ಆ್ಯಂಟಿಗ್ಲೋಬ್ಯುಲಿನ್ reaction test. MAR stands for mixed antiglobulin reaction test. This is to detect anti-sperm antibody. Also you can do immunobeat test. Next biochemical analysis. So fructose idya ilva anta detect ಮಾಡಬೇಕು. So what is the method? Resorcinol method. Fructose detect ಮಾಡೋ ಮೆಥಡ್ ಯಾವುದು? Resorcinol. ಸೊ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ? 5 ml ಆಫ್ ರೆಸಾರ್ಸಿನಾಲ್ ತಗೋಬೇಕು, ಅದಕ್ಕೆ 0.5 ml ಆಫ್ ಸೆಮೈನಲ್ ಫ್ಲೂಯಿಡ್ ಹಾಕಿ
ಬಾಯ್ಲ್ ಮಾಡಿದಾಗ ಫ್ರಕ್ಟೋಸ್ ಇದ್ದರೆ ರೆಡ್ ಕಲರ್ ಪ್ರಿಸಿಪಿಟೇಟ್ ಇರುತ್ತೆ. ಓಕೆ, ನಾರ್ಮಲಿ ಫ್ರಕ್ಟೋಸ್ ವಿಲ್ ಬಿ ಪ್ರೆಸೆಂಟ್. ಸೊ ಫ್ರಕ್ಟೋಸ್ ಆಬ್ಸೆಂಟ್, ರೆಡ್ ಕಲರ್ ಪ್ರಿಸಿಪಿಟೇಟ್ ಬಂದಿಲ್ಲ ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್, ಎಲ್ಲೋ ಒಂದು ಕಡೆ ಒಬ್ಸ್ಟ್ರಕ್ಷನ್ ಇದೆ ಸೆಮೈನಲ್ ವೆಸೈಕಲಲ್ಲಿ. ಓಕೆ, ಸೊ ಫಾರ್ ವಾಟ್ ಹ್ಯಾವ್ ವಿ ಲರ್ನ್ಡ್? ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಫಿಸಿಕಲ್ ಅಪಿಯರೆನ್ಸಲ್ಲಿ ಏನು ನೋಡ್ತೀರಾ, ಓಕೆ, ಆಮೇಲೆ ವಿಸ್ಕಾಸಿಟಿ ನೋಡ್ತೀರಾ, ವಾಲ್ಯೂಮ್ ಎಷ್ಟಿದೆ ಅಂತ ನೋಡ್ತೀರಾ, ದೆನ್ pH you'll see. ಓಕೆ, ಮೈಕ್ರೋಸ್ಕೋಪಿಯಲ್ಲಿ ಯಾವುದು? ಮೊಟಿಲಿಟಿ, ವಯಬಿಲಿಟಿ, ಕೌಂಟ್, ಮಾರ್ಫಾಲಜಿ, ರೌಂಡ್ ಸೆಲ್. ನೆಕ್ಸ್ಟು ಸ್ಪೆಷಲ್ ಇಮ್ಯುನಾಲಜಿಕಲ್ ಟೆಸ್ಟ್ ಬಂದು ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡಿ ಟೆಸ್ಟ್ ಯು ವಿಲ್ ಡು. ಬಯೋಕೆಮಿಕಲ್ ಟೆಸ್ಟಲ್ಲಿ ಯಾವುದು? ಫ್ರಕ್ಟೋಸ್ ಟೆಸ್ಟ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಒನ್ ಮೋರ್ ಟೆಸ್ಟ್ ಇದೆ, ಹ್ಯಾಮ್ಸ್ಟರ್ ಎಗ್ ಪೆನಿಟ್ರೇಷನ್ ಟೆಸ್ಟ್ ಅಂತ. ಸೊ ಹ್ಯಾಮ್ಸ್ಟರ್ ಎಗ್ಗಿಗೆ ಎನ್ಸೈಮ್ ಹಾಕಿ, ಓಕೆ, ವಿ ಟ್ರೀಟ್ ಇಟ್ ವಿತ್ ಎನ್ಸೈಮ್. ಆವಾಗ ಔಟರ್ ಲೇಯರು ಹ್ಯಾಮ್ಸ್ಟರ್ ಎಗ್ಗಿದು ಇಟ್ ವಿಲ್ ಗೋ, ಸೊ ಓನ್ಲಿ ಇನ್ನರ್ ಲೇಯರ್ ಉಳ್ಕೊಳ್ಳುತ್ತೆ. ದೆನ್ ಇಟ್ ಈಸ್ ಇನ್ಕ್ಯುಬೇಟೆಡ್ ವಿತ್ ಸ್ಪರ್ಮ್. ಆಯಿತಾ? ಆವಾಗ ಎಷ್ಟು ಸ್ಪರ್ಮ್ ಈ ಹ್ಯಾಮ್ಸ್ಟರ್ ಎಗ್ ಒಳಗಡೆ ಹೋಗುತ್ತೆ, ಅಥವಾ ಒಂದು ಹ್ಯಾಮ್ಸ್ಟರ್ ಎಗ್ ಒಳಗಡೆ ಎಷ್ಟು ಸ್ಪರ್ಮ್ ಹೋಗುತ್ತೆ ಅದನ್ನು ಡಿಟೆಕ್ಟ್ ಮಾಡೋದು ಹ್ಯಾಮ್ಸ್ಟರ್ ಎಗ್ ಪೆನೆಟ್ರೇಷನ್ ಟೆಸ್ಟ್. ಏನನ್ನು ಡಿಟೆಕ್ಟ್ ಮಾಡುತ್ತೆ? ಸ್ಪರ್ಮ್ ಮೊಟೈಲ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಎಷ್ಟು ಪೆನೆಟ್ರೇಷನ್ ಕೆಪಾಸಿಟಿ ಇದೆ ಸ್ಪರ್ಮ್ಗೆ ಅಂತ ಡಿಟೆಕ್ಟ್ ಮಾಡುತ್ತೆ. ದಿಸ್ ಈಸ್ ಹ್ಯಾಮ್ಸ್ಟರ್ ಎಗ್ ಪೆನೆಟ್ರೇಷನ್ ಎಸ್ಸೆ. ನೆಕ್ಸ್ಟ್, ಇವಾಗೆಲ್ಲ ವಿ ಯೂಸ್ ಮೋರ್ ಆಫ್ ಆಟೋಮೇಟೆಡ್ ಮೆಷಿನ್ಸ್. ಅ ಕಂಪ್ಯೂಟರ್ ಸಾಫ್ಟ್ವೇರ್ ವಿಲ್ ಮೆಷರ್ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫರ್ಮ್. ಮೈಕ್ರೋಸ್ಕೋಪಿ ಎಲ್ಲ ಡೈರೆಕ್ಟಾಗಿ ಕಂಪ್ಯೂಟರ್ ಸ್ಕ್ರೀನಲ್ಲೇ ಬರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಗಿವ್ ದ ಸ್ಯಾಂಪಲ್. ಸೊ ಕಂಪ್ಯೂಟರ್ ಸಾಫ್ಟ್ವೇರ್ ವಿಲ್ ಮೆಷರ್ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಪರ್ಮೆಟೋಜೋವಾ. ಓಕೆ, ಆ್ಯಂಡ್ ವಿ ಹ್ಯಾವ್ ಟು ನೋ ಸರ್ಟೆನ್ ಟರ್ಮಿನಾಲಜೀಸ್. ಮೇಯ್ನಾಗಿ ನಾರ್ಮೋಝೂಸ್ಪರ್ಮಿಯಾ. ಸೊ ನಾರ್ಮೋಝೂಸ್ಪರ್ಮಿಯಾ ಅಂದರೆ ಏನು? ಎಲ್ಲ ಪ್ಯಾರಾಮೀಟರ್ಸ್ ನಾವಿವಾಗ ಓದಿರೋದೆಲ್ಲ ನಾರ್ಮಲ್ ಇರುತ್ತೆ. ಒಲಿಗೋಝೂಸ್ಪರ್ಮಿಯಾ ಅಂದರೆ ಏನು? ಕೌಂಟ್ ಇದೆಯಲ್ಲ, ಅಥವಾ ಸ್ಪರ್ಮ್ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಒಲಿಗೋ ಅಂದರೆ ಕಮ್ಮಿ. ಎಝೂಸ್ಪರ್ಮಿಯಾ ಅಂದರೆ ಏನು? ಎ ಸ್ಟ್ಯಾಂಡ್ಸ್ ಫಾರ್ ಆಬ್ಸೆಂಟ್, ಸ್ಪರ್ಮೇ ಆಬ್ಸೆಂಟ್ ಇರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಎಸ್ಟೆನೋಝೂಸ್ಪರ್ಮಿಯಾ ಅಂದರೆ ಮೊಟಿಲಿಟಿ ಕಮ್ಮಿ ಇರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ಟೆರೆಟೋಝೂಸ್ಪರ್ಮಿಯಾ ಅಂದರೆ ಮಾರ್ಫಾಲಜಿ ಎಲ್ಲ ಅಬ್ನಾರ್ಮಲ್ ಇರುತ್ತೆ. ಓಕೆ, ರಿಮೆಂಬರ್ ಆಲ್ ದಿಸ್. ನಾರ್ಮೋಝೂಸ್ಪರ್ಮಿಯಾ ಅಂದರೆ ನಾರ್ಮಲ್, ಒಲಿಗೋಝೂಸ್ಪರ್ಮಿಯಾ ಅಂದರೆ ಕಮ್ಮಿ ಕಾನ್ಸಂಟ್ರೇಷನ್, ನಂಬರ್ ಕಮ್ಮಿ ಇರುತ್ತೆ. ಎಝೂಸ್ಪರ್ಮಿಯಾ ಅಂದರೆ ಆಬ್ಸೆಂಟ್ ಇರುತ್ತೆ. ಎಸ್ಟೆನೋಝೂಸ್ಪರ್ಮಿಯಾ ಅಂದರೆ ಮೊಟಿಲಿಟಿ ಇರಲ್ಲ. ಟೆರೆಟೋಝೂಸ್ಪರ್ಮಿಯಾ ಅಂದರೆ ಮಾರ್ಫಾಲಜಿ ಅಬ್ನಾರ್ಮಲ್ ಇರುತ್ತೆ. ಸೊ ಟು ಕನ್ಕ್ಲೂಡ್, ನಾರ್ಮಲ್ ಪ್ಯಾರಾಮೀಟರ್ಸ್ ನೋಡಿಬಿಡೋಣ. ಓಕೆ, ವಾಲ್ಯೂಮ್ ಐ ಟೋಲ್ಡ್ ಯು ಮೋರ್ ದೆನ್ 2 ml, pH 7.2 to 8, ಕಾನ್ಸಂಟ್ರೇಷನ್ ಎಷ್ಟಿರಬೇಕು, ಕೌಂಟ್ ಎಷ್ಟಿರಬೇಕು? ಮೋರ್ ದೆನ್ 20 million per milliliter. ಓಕೆ, ಆಮೇಲೆ ಮಾರ್ಫಾಲಜಿ ಅರೌಂಡ್ 30%, ಮೋರ್ ದೆನ್ 30% ನಾರ್ಮಲ್ ಇರಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ವಯಬಿಲಿಟಿ ಮೋರ್ ದೆನ್ 75% ಅಷ್ಟು ಲೈವ್ ಇರಬೇಕು. 25% ಡೆಡ್ ಇದ್ದರೆ ಇಟ್ಸ್ ಫೈನ್. ಓಕೆ, ಆ್ಯಂಡ್ ಐ ಟೋಲ್ಡ್ ಯು ರೌಂಡ್ ಸೆಲ್ ಆರ್ WBC ಲೆಸ್ ದೆನ್ 1 million ಇರಬೇಕು. ಜಾಸ್ತಿ ಇದ್ದರೆ ಏನಾಗುತ್ತೆ? ಇನ್ಫೆಕ್ಷನ್ ಅಂತ ಇಟ್ ಇಂಡಿಕೇಟ್ಸ್. ಓಕೆ, ಸೊ ಆಮೇಲೆ ಇಮ್ಯುನೋ ಬೀಟ್ ಟೆಸ್ಟ್ ಎಲ್ಲ ಅಥವಾ ಮಾರ್ ಟೆಸ್ಟ್ ಮಾಡಿದಾಗ ಲೆಸ್ ದೆನ್ 50% ಸ್ಪರ್ಮ್ ವಿಲ್ ಅಡಿಯರ್ ದ ಪಾರ್ಟಿಕಲ್, ಅಂದರೆ ಆ್ಯಂಟಿಬಾಡಿ ಇಲ್ಲ ಅಂತ ಇಂಡಿಕೇಟ್ ಮಾಡಬೇಕಾದ್ರೆ ಲೆಸ್ ದೆನ್ 50% ಇರಬೇಕು. ಓಕೆ, ದಿಸ್ ಇಸ್ ಅಬೌಟ್ ದ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಸಿಮೆನ್ ಅನಾಲಿಸಿಸ್.